ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರಲ್ಲಿ ಮೆಥಡ್ಸನ್ನು ಅಂದರೆ ಅಕೌಂಟಿಂಗ್ ಮೆಥಡ್ಸನ್ನು ಡಿಸ್ಕಷನನ್ನು ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್ ವಿತ್ ನ್ಯೂಮರಿಕಲ್ ಎಕ್ಸಾಂಪಲನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಸಲ ಏನು 3 ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. 3ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ನ್ಯೂಮರಿಕಲ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ 6 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸಾಂಪಲ್ ಸಹ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಇನ್ಕಮ್ ಮೆಥಡಲ್ಲಿ ಇದಕ್ಕೂ ಮುಂಚೆ ಪ್ರಾಡಕ್ಟ್ ಮೆಥಡ್ ಅನ್ನೋ ಒಂದು ಮೆಥಡು ಸಹ ಇದೆ. ಇದನ್ನು ನಾನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ ವಿತ್ ಎಕ್ಸಾಂಪಲ್. ಇಲ್ಲಿ ಇನ್ಕಮ್ ಮೆಥಡನ್ನು ನಾನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನ್ಯೂಮರಿಕಲ್ ಎಕ್ಸಾಂಪಲನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಡೆಫಿನಿಷನ್ ನೋಡೋಣ. ಡೆಫಿನಿಷನ್ ಅಂದರೆ ಅದರ ಅರ್ಥ ಏನು, ಇನ್ಕಮ್ ಮೆಥಡ್ ಅಂದರೆ ಏನು ಅಂತ ಅಷ್ಟೇ. ಸೊ ಇಲ್ಲಿ the income method measures GDP by summing up all the income earned by the factors of production in an economy. GDP ಮೆಥಡನ್ನು ಸಮ್ಮಿಂಗ್ ಅಪ್ ಮಾಡೋದ್ರ ಮೂಲಕ ಏನೇನು ಇನ್ಕಮ್ ಅಂತ ಹೇಳಿದರೆ ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ಆ್ಯನ್ ಎಕಾನಮಿ, ಒಂದು ಎಕಾನಮಿ ಅರ್ನ್ ಮಾಡುವಂತಹ ಇನ್ಕಮ್ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಬರೋಂತಹ ಎಲ್ಲ ಇನ್ಕಮನ್ನು ಸಮ್ಮಿಂಗ್ ಅಪ್ ಆ್ಯಡ್ ಮಾಡೋದ್ರ ಮೂಲಕ ಜಿ ಡಿ ಪಿಯನ್ನು ಮೆಷರ್ ಮಾಡೋದ್ರನ್ನ ಇನ್ಕಮ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಅಸ್ಯೂಮ್ ಒಂದು ಎಕಾನಮಿ ಇದೆ, ಆ ಎಕಾನಮಿಗೆ ಬೇರೆ 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 ಸೋರ್ಸಸ್ಸಿಂದ ಇನ್ಕಮ್ ಬರ್ತಾ ಇದೆ. ಓಕೆ, ಆ ಇನ್ಕಮ್ ಅಷ್ಟೂ ಸಮ್ ಅಪ್ ಮಾಡಿದಾಗ, ಆ್ಯಡ್ ಮಾಡಿದಾಗ, ಓಕೆ, ಪ್ಲಸ್ ಮಾಡಿದಾಗ ಏನು ಒಂದು ವ್ಯಾಲ್ಯೂ ಸಿಗುತ್ತೆ ಅದನ್ನು ನಾವು ಜಿ ಡಿ ಪಿ ಆಗಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಇನ್ಕಮ್ ಮೆಥಡ್. ಇನ್ಕಮ್ ಅಂತ ಹೇಳಿದರೆ ಆ ಒಂದು ಎಕಾನಮಿಗೆ ಬರುವಂತಹ ಎಲ್ಲ ಇನ್ಕಮನ್ನು ಆ್ಯಡ್ ಮಾಡಿದಾಗ ಸಿಗುವಂಥದ್ದು ಇನ್ಕಮ್ ಮೆಥಡ್ ಆಗಿರುತ್ತೆ. ಫೈನ್. ಸೊ ಇಲ್ಲಿ ಯಾವ ಯಾವ ಸೋರ್ಸಸ್ಸಿಂದ ಇನ್ಕಮ್ ಬರುತ್ತೆ ಅಂತ ಹೇಳಿದರೆ ವೇಜಸ್, ರೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್. ಸೊ ಇದು ಮೇನ್ ಸೋರ್ಸಸ್ ಆಗಿ ಇಲ್ಲಿ ತೊಗೊಂಡಿರೋದು. ಡ್ಯೂರಿಂಗ್ ಎ ಪೀರಿಯಡ್, ಗಿವನ್ ಪೀರಿಯಡ್ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ನಾವು 1 ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಜಿ ಡಿ ಪಿನ ನಾವು 1 ಇಯರ್ ಆಗಿ ಅಲ್ವಾ ತೊಗೊಳ್ಳೋದು, ಅದೇ ರೀತಿ. ಇಟ್ ಕ್ಯಾಲ್ಕುಲೇಟ್ಸ್ ಜಿ ಡಿ ಪಿ ಬೈ ಅಕೌಂಟಿಂಗ್ ಫಾರ್ ಇನ್ಕಮ್ ಅರ್ನ್ಡ್ ಬೈ ದೋಸ್ ಹೂ ಕಾಂಟ್ರಿಬ್ಯೂಟ್ ಟು ಪ್ರೊಡಕ್ಷನ್ಗೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ಎಲ್ಲ ಒಂದು ಇನ್ಕಮನ್ನು ನಾವಿಲ್ಲಿ ಅಕೌಂಟಾಗಿ ತೊಗೊಳ್ತೀವಿ. ಸೊ ನಾನು ನಿಮಗೆ ಇಲ್ಲಿ ಒಂದಷ್ಟು ಇಮೇಜಲ್ಲಿ ಹಾಕಿದ್ದೀನಿ. ವೇಜಸ್, ರೆಂಟ್, ಇಂಟ್ರೆಸ್ಟ್ ಕನ್ವರ್ಟ್ ಇಂಟು ಇನ್ಕಮ್. ಓಕೆ, ಸೊ ಇದನ್ನು ನಾವು ಇನ್ಕಮ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಲ್ಲ ಡೆಫಿನಿಷನ್ನು. ಒಂದು ಎಕಾನಮಿಗೆ ಏನೇನು ಬೇರೆ ಬೇರೆ ಸೋರ್ಸಸ್ಸಿಂದ ಇನ್ಕಮ್ ಬರುತ್ತೆ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಜಿ ಡಿ ಪಿ ಸಿಗುತ್ತೆ. ಸೊ ಯಾವ್ಯಾವ ಇನ್ಕಮ್ ಅಂತ ನೋಡೋಣ ಇಲ್ಲಿ. ಫಸ್ಟು ವೇಜಸ್ ಆ್ಯಂಡ್ ಸ್ಯಾಲರೀಸ್. ಓಕೆ, ಪೇಮೆಂಟ್ಸ್ ಟು ಲೇಬರ್ ಫಾರ್ ದೇ ವರ್ಕ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್. ಪ್ರೊಡಕ್ಷನ್ ಪ್ರೋಸೆಸ್ ಅಂತ ಹೇಳಿದರೆ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟೋ ಜನ ಲೇಬರ್ಸ್ ಬೇಕಾಗ್ತಾರೆ, ಹೌದಲ್ವ, ಅವರಿಗೆ ಕೊಡುವಂತಹ ಸ್ಯಾಲರೀಸ್ ಅಥವಾ ವೇಜಸ್, ಇವುಗಳನ್ನು ನಾವು ಪೇಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಆ್ಯಡ್ ಅಪ್ ಆಲ್ ದ ವೇಜಸ್ ಪೇಯ್ಡ್ ಟು ವರ್ಕರ್ಸ್ ಇನ್ ದ ಎಕಾನಮಿ. ಆ ಒಂದು ಎಕಾನಮಿಯಲ್ಲಿ ಇರುವಂತಹ ಎಲ್ಲ ಲೇಬರ್ಸ್ಗೆ, ವರ್ಕರ್ಸ್ಗೆ ವೇಜಸ್ ಏನು ಕೊಟ್ಟಿದ್ದಾರೆ ಅವುಗಳನ್ನು ಆ್ಯಡ್ ಮಾಡಬೇಕು ಆ ಒಂದು ಎಕಾನಮಿಯನ್ನು ಕನ್ಸಿಡರ್ ಮಾಡಿದಾಗ. ನೆಕ್ಸ್ಟ್ ರೆಂಟ್. ಇನ್ಕಮ್ ಅರ್ನ್ಡ್ ಫ್ರಮ್ ಪ್ರೊವೈಡಿಂಗ್ ಲ್ಯಾಂಡ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸನ್ನು ಅಥವಾ ಲ್ಯಾಂಡನ್ನು, ಭೂಮಿಯನ್ನು ಆ ಒಂದು ಎಕಾನಮಿ ಬೇರೆಯವರಿಗೆ ಏನು ರೆಂಟಾಗಿ ಕೊಟ್ಟಿರ್ತಾರೋ ಆ ಇನ್ಕಮ್ ಅರ್ನ್ಡ್, ಆ ಇನ್ಕಮ್ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡೋದು. ಇನ್ಕ್ಲೂಡಿಂಗ್ ಇನ್ಕಮ್ ಅರ್ನ್ಡ್ ಫ್ರಮ್ ಲ್ಯಾಂಡ್ ಆರ್ ಪ್ರಾಪರ್ಟಿ ರೆಂಟಲ್ಗೆ ಏನು ಕೊಟ್ಟಿರ್ತಾರೆ ಅದರಿಂದ ಬರೋ ಇನ್ಕಮನ್ನು ಆ್ಯಡ್ ಮಾಡೋದು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್. ಇನ್ಕಮ್ ಫ್ರಮ್ ಲೀಡಿಂಗ್ ಕ್ಯಾಪಿಟಲ್ ಆರ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಎಕಾನಮಿ ಸಹ ಮಾಡುತ್ತೆ. ಲೈಕ್ ಇನ್ಕ್ಲೂಡಿಂಗ್ ಇನ್ಕಮ್ ಅರ್ನ್ಡ್ ಬೈ ಕ್ಯಾಪಿಟಲ್, ಲೈಕ್ ಬ್ಯಾಂಕ್ಸ್, ಇನ್ವೆಸ್ಟರ್ಸ್, ಅವುಗಳನ್ನು ಸಹ ಇವರು ಕನ್ಸಿಡರ್ ಮಾಡ್ತಾರೆ. ಬಂದಂತಹ ಇನ್ಕಮನ್ನು ಇನ್ವೆಸ್ಟ್ ಸಹ ಒಂದು ಎಕಾನಮಿ ಮಾಡುತ್ತೆ, ಅದರಲ್ಲಿ ಬರುವಂತಹ ಇಂಟ್ರೆಸ್ಟನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾಫಿಟ್. ಅರ್ನಿಂಗ್ ರಿಟೈನ್ಡ್ ಬೈ ಬಿಸ್ನೆಸ್ಸಸ್ ಆಫ್ಟರ್ ಆಲ್ ಎಕ್ಸ್ಪೆನ್ಸಸ್ ಆರ್ ಕವರ್ಡ್. ಎಲ್ಲ ಎಕ್ಸ್ಪೆನ್ಸಸ್ ಕವರ್ಡ್ ಆಗಿ ಏನು ಒಂದು ಬಿಸ್ನೆಸ್ ಅರ್ನಿಂಗ್ ಬರುತ್ತೆ ಅದನ್ನು, ಲೈಕ್ ಇನ್ಕ್ಲೂಡಿಂಗ್ ಬಿಸ್ನೆಸ್ ಪ್ರಾಫಿಟ್. ಯಾವುದಾದ್ರೂ ಒಂದು ಬಿಸ್ನೆಸ್ ಆ ಒಂದು ಎಕಾನಮಿಯಲ್ಲಿರುವಂತಹ ಒಬ್ಬ ನಡೆಸ್ತಾ ಇರೋಂತಹ ಬಿಸ್ನೆಸ್ ಏನಿದೆ ಅದರ ಒಂದು ಪ್ರಾಫಿಟನ್ನು ಇವರು ಆ್ಯಡ್ ಮಾಡ್ತಾರೆ.
ನೆಕ್ಸ್ಟ್ ಮಿಕ್ಸ್ಡ್ ಇನ್ಕಮ್. ಇದೇನಿದು ಮಿಕ್ಸ್ಡ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ಡ್ ಬೈ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ವಿಚ್ ಇಂಡಿಕೇಟ್ಸ್ ದ ಕಾಂಬಿನೇಷನ್ ಆಫ್ ವೇಜಸ್, ರೆಂಟ್ ಆ್ಯಂಡ್ ಪ್ರಾಫಿಟ್. ಸೊ ಯಾವುದೊಬ್ಬ ವ್ಯಕ್ತಿ ಇಂಡಿವಿಜುವಲ್ಲು ಅವನೇನಿದ್ದಾನೆ ಅವನು ವೇಜಸ್ಸನ್ನು ಸಹ ಪಡ್ಕೊಳ್ತಾ ಇದ್ದಾನೆ, ರೆಂಟನ್ನು ಸಹ ಪಡ್ಕೊಳ್ತಾ ಇದ್ದಾನೆ, ಪ್ರಾಫಿಟನ್ನು ಪಡ್ಕೊಳ್ತಾ ಇದ್ದಾನೆ. ಹೇಗೆ ಮ್ಯಾಮ್ ಅಂತ ಹೇಳಿದ್ರೆ ಅವನೊಂದು ಕಡೆ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸ್ಯಾಲ್ರಿಯಾಗಿ ವೇಜಸ್ಸನ್ನು ಸಿಗುತ್ತೆ. ಅದೇ ವ್ಯಕ್ತಿ ಅವನ ಹತ್ರ ಒಂದಷ್ಟು ಲ್ಯಾಂಡ್ ಇದೆ ಅಂತ ಕೂಡ ಅದ್ರ ರೆಂಟಲ್ಲಿ ಬಿಟ್ಟಾಗ ಅವನಿಗೆ ರೆಂಟು ಸಹ ಸಿಗ್ತಾ ಇದೆ. ಅದ್ರ ಜೊತೆಯಲ್ಲಿ ಒಂದು ಸೈಡ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅದಕ್ಕೆ ಅವನಿಗೆ ಪ್ರಾಫಿಟ್ಟು ಸಹ ಸಿಗುತ್ತೆ. ಓಕೆ, ಇದು ನಾನು ಸೆಲ್ಫ್ ಎಂಪ್ಲಾಯ್ ಇಂಡಿವಿಜುವಲ್ಸ್ ಏನು ತೊಗೊಳ್ತಾ ಇದ್ದಾರೆ ಈ ಎಲ್ಲ ಮಿಕ್ಸ್ಡು ಒಂದು ಇನ್ಕಮನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಡಿಪ್ರಿಸಿಯೇಷನ್, ದ ವೇರ್ ಆ್ಯಂಡ್ ಟೇರ್ ಆನ್ ಕ್ಯಾಪಿಟಲ್ ಗೂಡ್ಸ್ ದಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಟು ಗೆಟ್ ದ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದನ್ನು ನಾನು ಪ್ರಾಡಕ್ಟ್ ಮಟ್ಟಲ್ಲಿದ್ದಾಗೆ ಹೇಳಿದ್ದೀನಿ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ನೀಡ್ಸ್ ಟು ಬಿ ಅಕೌಂಟೆಡ್ ಫಾರ್ ಬಟ್ ಸಬ್ಟ್ರಾಕ್ಟಿಂಗ್ ಇಟ್ಸ್ ಗಿವ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಲ್ಲಿ ಡಿಪ್ರಿಸಿಯೇಷನನ್ನು GDPಯಿಂದ ಮೈನಸ್ ಮಾಡ್ತಾರೆ, ಅದರಲ್ಲಿ ನಮಗೆ NDP ಸಿಗುತ್ತೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಇದನ್ನು ಸಹ ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಏನಿದು ಅಬ್ರಾಡ್ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಇಲ್ಲೇ ಎಕ್ಸ್ಪ್ಲನೇಷನ್ ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ರೆಸಿಡೆಂಟ್ ಅಬ್ರಾಡ್ ಆ್ಯಂಡ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ರೆಸಿಡೆಂಟ್ ಡೊಮೆಸ್ಟಿಕಲಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿದ್ದಾನೆ, ಅವ ವ್ಯಕ್ತಿ ಬೇರೆ ಒಂದು ಅಬ್ರಾಡಲ್ಲಿ ಬೇರೆ ಒಂದು ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಆ ಇನ್ವೆಸ್ಟ್ಮೆಂಟಿಂದ ಬರುವಂತಹ ಒಂದು ಇನ್ಕಮ್. ಓಕೆನಾ? ಅದೇ ರೀತಿ ಬೇರೆ ಯಾವುದೇ ದೇಶದಲ್ಲಿರೋ ವ್ಯಕ್ತಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಆ ಇನ್ವೆಸ್ಟ್ಮೆಂಟಿಂದ ಅವನಿಗೆ ಹೋಗುವಂಥ ಒಂದು ಇನ್ಕಮ್. ಅವೆರಡನ್ನ ನಮಗೆ ಮೈನಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? NFIA, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, ಇದು ಬರುತ್ತೆ. ಇದನ್ನು ಸಹ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ನ್ಯೂಮರಿಕಲ್ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಸೊ ಟೋಟಲ್ ಆಗಿ GDP ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ವೇಜಸ್ ಪ್ಲಸ್ ರೆಂಟ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪ್ರಾಫಿಟ್. ಓಕೆ, ಸೊ ಪ್ರೈಮರಿ ಸೆಕ್ಟರಿಂದ 100%, ಸೆಕೆಂಡರಿ ಸೆಕ್ಟರಿಂದ 100, ಟೆರಿಟರಿ ಸೆಕ್ಟರಿಂದ 100. ಪ್ರೈಮರಿ ಸೆಕ್ಟರ್ ನೀವು ಲಾಸ್ಟ್ ಒಂದು ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರೈಮರಿ ಸೆಕ್ಟರ್ ಅಂತ ಹೇಳಿದ್ರೆ ಒಂದಷ್ಟು ಪ್ರೈಮರಿ ಸೆಕ್ಟರ್ಸ್ ಇದೆ. ಆ ಪ್ರೈಮರಿ ಸೆಕ್ಟರಲ್ಲಿ ಬಂದಂತಹ ವೇಜಸ್ಸು, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ಟು ಅಷ್ಟು ಆ್ಯಡ್ ಮಾಡಿದಾಗ ಇಲ್ಲಿ 100 ಅನ್ನೋ ಒಂದು ನಮಗೆ ವ್ಯಾಲ್ಯೂ ಸಿಕ್ಕಿದೆ. ಅದೇ ರೀತಿ ಸೆಕೆಂಡರಿ ಸೆಕ್ಟರನ್ನು ಸಹ ನಾವು 100 ಅನ್ನೋ ವ್ಯಾಲ್ಯೂ ತೊಗೊಂಡ್ರು. ಮೂರನೇ ಒಂದು ಸೆಕ್ಟರಿಂದ ಬರುವಂಥ ಒಂದು 100 ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಈಸಿ ಆಗಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ಫಿಗರನ್ನು ತೊಗೊಂಡಿದ್ದೀವಿ. ಸೊ ಅಷ್ಟನ್ನು ಆ್ಯಡ್ ಅಪ್ ಮಾಡಿದಾಗ ಎಷ್ಟು ಬಂತು? 300 ಬಂದಿದೆ. ಸೊ ಇದನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಮೇಯ್ನಾಗಿ GDP ಇನ್ಕಮ್ ಮೆಥಡ್ ಅಂತ ಹೇಳಿದ್ರೆ ವೇಜಸ್ಸು, ರೆಂಟು, ಇಂಟ್ರೆಸ್ಟು, ಪ್ರಾಫಿಟ್ಟು, 3 ಸೆಕ್ಟರ್ಸಿಂದ ಬಂದಂತಹ ಇನ್ಕಮನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? GDP ಟೋಟಲ್ ಆಗಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟು ಎಕ್ಸ್ಪೆಂಡಿಚರ್ ಮೆಥಡ್. ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಒಂದು ಎಕನಾಮಿ ಯಾವುದ್ಯಾವುದಕ್ಕೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡುತ್ತೆ ಆ ಖರ್ಚುಗಳು ಅಷ್ಟನ್ನು ಆ್ಯಡ್ ಅಪ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಎಕ್ಸ್ಪೆಂಡಿಚರ್ ಮೆಥಡಲ್ಲಿ GDP ಸಿಗುತ್ತೆ. ಓಕೆ, ಡೆಫಿನೇಷನ್ ನೋಡೋಣ. ಎಕ್ಸ್ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ಸ್ GDP by adding up all the expenditures or spending on final goods and services in an economy during a specific period. Expenditure method calculates GDP by adding up all the expenditure. ಏನೇನು ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲ ಎಕ್ಸ್ಪೆಂಡಿಚರ್ ಆರ್ ಸ್ಪೆಂಡಿಂಗ್, ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಆನ್ ಎಕಾನಮಿ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಆ ಒಂದು ಎಕಾನಮಿ ಏನು ಖರ್ಚು ಮಾಡುತ್ತೆ, ಏನು ಎಕ್ಸ್ಪೆಂಡಿಚರ್ ಮಾಡುತ್ತೆ ಅದನ್ನು ಜೋಡಿಸಿದಾಗ ಅಂತ ಹೇಳಿದರೆ ಆ್ಯಡ್ ಮಾಡಿದಾಗ, ಸಮ್ ಅಪ್ ಮಾಡಿದಾಗ ಸಿಗೋ ಒಂದು ಫಿಗರನ್ನು ನಾವಿಲ್ಲಿ GDP ಅಂತ ಕನ್ಸಿಡರ್ ಮಾಡ್ಬೋದು. ದಿಸ್ ಇನ್ಕ್ಲೂಡ್ಸ್ ಕನ್ಸಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಸ್ಪೆಂಡಿಂಗ್ ಆ್ಯಂಡ್ ನೆಟ್ ಎಕ್ಸ್ಪೋರ್ಟ್. ಸೊ ಇಲ್ಲಿ ಮೇಯ್ನಾಗಿ ಅದನ್ನು ತಗೊಂಡಿದ್ದಾರೆ, ಕನ್ಸಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಸ್ಪೆಂಡಿಂಗ್ ಆ್ಯಂಡ್ ನೆಟ್ ಎಕ್ಸ್ಪೋರ್ಟ್. ಎಕಾನಮಿ ಹತ್ರ ಒಂದಷ್ಟು ಅಮೌಂಟ್ ಇದೆ, ಅದನ್ನು ಯಾವುದಕ್ಕೆ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ? ಕನ್ಸಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಸ್ಪೆಂಡಿಂಗ್ ಆ್ಯಂಡ್ ನೆಟ್ ಎಕ್ಸ್ಪೋರ್ಟ್. ಸೊ ದಿಸ್ ಒನ್ ಇಸ್ ದ ಮೀನಿಂಗ್. ಸೊ ಏನೇನು ನಾನು ಈಗ ಹೇಳಿದೆ ಯಾವುದಿದು ಖರ್ಚು ಮಾಡುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕನ್ಸಪ್ಷನ್. ಓಕೆ, ಹೌಸ್ ಹೋಲ್ಡ್ಸ್ ಸ್ಪೆಂಡಿಂಗ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಲ್ಲಿ ಹೌಸ್ ಹೋಲ್ಡ್ಸ್ ಅಂತ ಅಂದರೆ ಯಾರು? ಒಂದು ಎಕಾನಮಿ ಇರುವಂಥ ಎಲ್ಲ ಜನರು. ಹೌಸ್ ಹೋಲ್ಡ್ ಅಂತ ಹೇಳಿದ್ರೆ ಒಂದು ಕುಟುಂಬ. ಓಕೆನಾ? ಸೊ
ಆ ಒಂದು ಕುಟುಂಬ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಏನು ಖರ್ಚು ಮಾಡ್ತಾ ಇದೆ. ಆ್ಯಡ್ ಅಪ್ ಸ್ಪೆಂಡಿಂಗ್ ಬೈ ಹೌಸ್ ಹೋಲ್ಡ್ಸ್ ಆನ್ ಡ್ಯೂರಬಲ್ ಗೂಡ್ಸ್ ಲೈಕ್ ಕಾರ್ ಎಕ್ಸಾಂಪಲ್ ಆಗಿ ನಾನ್ ಡ್ಯೂರಬಲ್ ಗೂಡ್ಸ್ ಲೈಕ್ ಫುಡ್ ಆ್ಯಂಡ್ ಸರ್ವಿಸಸ್ ಹೆಲ್ತ್ ಕೇರ್. ಕನ್ಸಪ್ಷನ್ ಅಂತ ಹೇಳಿದ್ರೆ ಎಷ್ಟೋ ಬರುತ್ತೆ ಕನ್ಸಪ್ಷನ್. ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಆಗಿ ಡ್ಯೂರಬಲ್ ಗೂಡ್ಸ್ ಅಂತ ಕೊಟ್ಟಿದ್ದೀನಿ. ಏನು ಡ್ಯೂರಬಲ್ ಗೂಡ್ಸ್ ಅಂತ ಹೇಳಿದ್ರೆ ಬಾಳಿಕೆ ಬರುವ ವಸ್ತುಗಳು, ಅದನ್ನು ನಾವು ಯೂಸ್ ಮಾಡ್ತಾನೆ ಇರ್ಬೋದು. ಲೈಕ್ ಕಾರು ಒಂದ್ಸಲಿ ಯೂಸ್ ಮಾಡಿದ ತಕ್ಷಣ ಆಗೋಗಲ್ಲ ಅಲ್ವಾ, ಅದು ಕಾರು ಬಾಳಿಕೆ ಬರುವಂಥದ್ದು ಡ್ಯೂರೇಬಲ್ ಗೂಡ್ಸು ಯೂಸ್ ಮಾಡ್ತಾ ಇರ್ತೀವಿ. ನಾನ್ ಡ್ಯೂರೇಬಲ್ ಜಾಸ್ತಿ ದಿನ ಬಳದೇ ಇರೋ ಗೂಡ್ಸ್ ಯಾವುದು, ಫುಡ್. ಒಂದ್ಸಲಿ ತಿಂದಮೇಲೆ ಮತ್ತೆ ಅದೇ ಫುಡ್ಡನ್ನು ತಿನ್ನೋಕ್ಕಾಗಲ್ಲ ಅಲ್ವಾ. ಹಾಗೆ ಸರ್ವಿಸಸ್, ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸೊ ಹಾಗೆ ಕಮ್ಯುನಿಕೇಷನ್ ಆಗಿರ್ಬೋದು, ಇವೆಲ್ಲ ನಾವು ಸರ್ವಿಸಸಲ್ಲಿ ಬರುತ್ತೆ. ಇದಕ್ಕೆಲ್ಲ ಖರ್ಚು ಮಾಡ್ತಾರೆ ಒಂದು ಹೌಸ್ ಹೋಲ್ಡ್, ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ಕನ್ಸಪ್ಷನನ್ನು ಸಿ ಅನ್ನೋದ್ರ ಮೂಲಕ ನಾವು ಏನಂತ ಹೇಳ್ತೀವಿ ಡಿನೋಟ್ ಮಾಡ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಬಿಸ್ನೆಸ್ಸಸ್ ಸ್ಪೆಂಡಿಂಗ್ ಆನ್ ಕ್ಯಾಪಿಟಲ್ ಗೂಡ್ಸ್. ಸೊ ಒಂದಷ್ಟು ಬಿಸ್ನೆಸ್ ಏನು ಮಾಡ್ತಾ ಇದೆ, ಕ್ಯಾಪಿಟಲ್ ಗೂಡ್ ಮೇಲೆ ಖರ್ಚು ಮಾಡ್ತಾ ಇದೆ. ಯಾವುದ್ಯಾವುದು, ಮಿಷಿನರೀಸ್, ಬಿಲ್ಡಿಂಗ್ಸ್, ಟೂಲ್ಸ್, ಇನ್ನು ಎಕ್ಸ್ಟ್ರಾ. ಓಕೆ. ಆ್ಯಂಡ್ ಚೇಂಜಸ್ ಇನ್ ಇನ್ವೆಂಟರೀಸ್. ಇನ್ವೆಂಟರೀಸ್ ಅಂತ ಹೇಳಿದ್ರೆ ಆ ಗೂಡ್ಗೆ ಬೇಕಾಗಿರೋಂಥ ಒಂದಷ್ಟು ಸ್ಟಾಕ್ಸ್ಗಳನ್ನು ಇಟ್ಕೊಂಡಿರ್ತಾರಲ್ಲ ಅದು. ಇನ್ಕ್ಲೂಡಿಂಗ್ ಬಿಸ್ನೆಸಸ್ ಸ್ಪೆಂಡಿಂಗ್ ಆನ್ ನ್ಯೂ ಬಿಲ್ಡಿಂಗ್ಸ್, ಮಿಷಿನರೀಸ್. ಓಕೆ. ಆ್ಯಂಡ್ ಲಾಸ್ಟ್ ಇನ್ವೆಂಟರೀಸ್ ಅಂತ ಹೇಳಿದ್ರೆ ಗೂಡ್ಸ್ ಪ್ರೊಡ್ಯೂಸ್ ಬಟ್ ನಾಟ್ ಯೆಟ್ ಸೋಲ್ಡ್. ಏನೋ ಇನ್ವೆಂಟರೀಸ್ ಅಂತ ಹೇಳಿದ್ರೆ ಗೂಡ್ಸ್ ಇರುತ್ತೆ, ಆ ಗೂಡ್ಸ್ ಇನ್ನೂ ಸೋಲ್ಡ್ ಆಗಿರೋಲ್ಲ. ಲೈಕ್ ಇನ್ನೂ ಏನೇನು ಖರ್ಚು ಮಾಡ್ಬೋದು ಅಷ್ಟು ಅಂತ ಹೇಳಿದ್ರೆ ನ್ಯೂ ಬಿಲ್ಡಿಂಗ್ಸ್ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೊಸ ಮಿಷಿನರೀಸ್ ತೊಗೊಳೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೌರ್ಮೆಂಟ್ ಸ್ಪೆಂಡಿಂಗ್. ಇಲ್ಲಿ ಸರ್ಕಾರನೂ ಸಹ ಖರ್ಚು ಮಾಡುತ್ತೆ. ಏನರ ಮೇಲೆ ಖರ್ಚು ಮಾಡುತ್ತೆ ಗೊತ್ತಿರ್ಬೋದು. ಟೋಟಲ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಲೈಕ್ ಇನ್ಕ್ಲೂಡಿಂಗ್ ಆಲ್ ದ ಗೌರ್ಮೆಂಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮ್ಯಾಮ್ ಗೌರ್ಮೆಂಟ್ ಏನಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪರ್ಚೇಸ್ ಮಾಡುತ್ತೆ ಅಂತ ಒಂದಷ್ಟು ಸ್ಟೂಡೆಂಟ್ಸ್ ಕೇಳೋದಾದರೆ, ಎಷ್ಟು ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಗೌರ್ಮೆಂಟಿಂದ, ಹೌದಲ್ವಾ. ಅವುಗಳಿಗೆ ಡೈಲಿ ಒಂದಷ್ಟು ಪೇಪರ್ಸ್ಗಳು ಬೇಕಾಗುತ್ತೆ, ಇಂಕ್ ಬೇಕಾಗುತ್ತೆ, ಪೆನ್ಗಳು, ಈ ರೀತಿ ಫೈಲ್ಸ್ಗಳು ಬೇಕಾಗುತ್ತೆ, ಹೌದಲ್ವಾ. ಟೆಲಿಫೋನ್ ಬಿಲ್ಲನ್ನು ಅವರು ಪೇ ಮಾಡಬೇಕಾಗತ್ತೆ. ಇವುಗಳು ಸಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗುತ್ತೆ ಗೌರ್ಮೆಂಟ್ ಮಾಡೋದು. ಹಾಗೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಪೇಮೆಂಟ್ ಲೈಕ್ ಪೆನ್ಷನ್ಸ್, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ಇವುಗಳನ್ನು ಬಿಟ್ಟು, ಯಾವುದನ್ನು ಬಿಟ್ಟು, ಪೆನ್ಷನ್ಸ್ ಯಾರಿಗೆ ಬರುತ್ತಪ್ಪ, ವಯಸ್ಸಾದವ್ರಿಗೆ ಬರುತ್ತೆ, ವಿಡೋಸಿಗೆ ಬರುತ್ತೆ, ಅಂಗವಿಕಲರು ಯಾರಿರ್ತಾರೆ ಅವ್ರಿಗೆ ಬರುತ್ತೆ, ಅದನ್ನು ಅವರು ತೆಗಿತಾರೆ, ಅಂದರೆ ಮೈನಸ್ ಮಾಡ್ತಾರೆ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ಯಾರು ಕೆಲಸ ಇರೋಲ್ಲ ಅಂದ್ಬಿಟ್ಟು ಅವ್ರಿಗೊಂದಷ್ಟು ಪೆನ್ಷನ್ಸ್ ಥರನೇ ಲೈಕ್ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಕೊಡ್ತಾ ಇರ್ತಾರೆ, ಅದನ್ನು ಸಹ ಮೈನಸ್ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ನೆಟ್ ಎಕ್ಸ್ಪೋರ್ಟ್. ಏನು ನೆಟ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್. ಎಕ್ಸ್ ಅಂದರೆ ಎಕ್ಸ್ಪೋರ್ಟ್, ಎಮ್ ಅಂದರೆ ಇಂಪೋರ್ಟ್ ಇಲ್ಲಿ. ಓಕೆ. ಎಸ್, ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪೋರ್ಟ್ ಅಂದರೆ ಎಕ್ಸ್ ಆ್ಯಂಡ್ ಇಂಪೋರ್ಟ್ ಮೀನ್ಸ್ ಎಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ ಒಂದು ಎಕಾನಮಿ ಗೂಡ್ಸನ್ನು ಏನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡುತ್ತೆ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ, ಅವೆರಡನ್ನ ಮೈನಸ್ ಮಾಡಿದಾಗ ಕ್ಯಾಲ್ಕುಲೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಎಕಾನಮಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಒಂದು ಎಕಾನಮಿ ಅಂತ ಎಕ್ಸಾಂಪಲ್ ತೊಗೊಂಡಾಗ ಈ ವರ್ಷದಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತು, ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ, ಅವುಗಳನ್ನು ಮೈನಸ್ ಮಾಡಿದಾಗ ನಮಗೆ ನೆಟ್ ಎಕ್ಸ್ಪೋರ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಸಹ ಆ್ಯಡ್ ಮಾಡಬೇಕಾಗತ್ತೆ ಟು ಕ್ಯಾಲ್ಕುಲೇಟ್ GDP ಬೈ ಯಾವ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್. ಫಾರ್ಮುಲಾ ಫಾರ್ GDP ಎಕ್ಸ್ಪೆಂಡಿಚರ್ ಮೆಥಡ್ನ ಒಂದು ಫಾರ್ಮುಲಾ ನೋಡೋಣ. GDP ಈಕ್ವಲ್ಸ್ C ಕನ್ಸಪ್ಷನ್ ಪ್ಲಸ್ I ಇನ್ವೆಸ್ಟ್ಮೆಂಟ್ ಪ್ಲಸ್ G ಗೌರ್ಮೆಂಟ್ ಸ್ಪೆಂಡಿಂಗ್ ಪ್ಲಸ್ ನೆಟ್ ನೆಟ್ ಎಕ್ಸ್ಪೋರ್ಟ್ ಅಂತ. ಸೊ ನೆಟ್ ಎಕ್ಸ್ಪೋರ್ಟ್ಗೆ ನಾನಿಲ್ಲಿ ಬ್ರ್ಯಾಕೆಟಲ್ಲಿ X ಮೈನಸ್ M ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಫಾರ್ಮುಲಾ. ಓಕೆ. ಸೊ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಸೊ ಇಲ್ಲಿ ಹೌಸ್ ಹೋಲ್ಡ್ ಕನ್ಸಪ್ಷನ್ ಟೋಟಲ್ ಆಗಿ ಫುಡ್ಡು, ಕ್ಲಾತಿಂಗು, ಸರ್ವಿಸ್ಗೋಸ್ಕರ 200 ರೂಪೀಸ್ ಖರ್ಚು ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ, 50 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಿಷಿನರಿ ಮೇಲಾಗಿರ್ಬೋದು ಅಥವಾ ಇನ್ವೆಂಟರೀಸ್ ಆದರೂ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು. ಗೌರ್ಮೆಂಟ್ ಸ್ಪೆಂಡಿಂಗ್ ಎಷ್ಟಿದೆ, G 30 ರೂಪೀಸ್ ಇರ್ಬೋದು, ರೋಡ್ಸ್ಗೆ, ಸ್ಕೂಲ್ಸ್ಗೆ, ಹೆಲ್ತ್ ಕೇರ್ಗೋಸ್ಕರ ಖರ್ಚು ಮಾಡಿರೋದಾಗಿರ್ಬೋದು. ನೆಟ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಮೈನಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಿರೋವಂಥದ್ದು, ಅದನ್ನು X ಮೈನಸ್ M ಅಂತ ಹೇಳ್ತೀವಿ. ನೆಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ಅದು 20 ರೂಪೀಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ 50 ರೂಪೀಸ್ ಮೈನಸ್ ಇಂಪೋರ್ಟ್ 30 ರೂಪೀಸ್. ಸೊ ಮೈನಸ್ ಮಾಡಿದಾಗ ಇಲ್ಲಿ 20 ರೂಪೀಸ್ ಆಗುತ್ತೆ. ಸೊ ಅಷ್ಟನ್ನು ಆ್ಯಡ್ ಅಪ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, 300 ರೂಪೀಸ್ ಸಿಗುತ್ತೆ. ಸೊ ಎರಡು
ಇನ್ಕಮ್ ಮೆಥಡ್ ಎಕ್ಸ್ಪೆಂಡಿಚರ್ ಎರಡೂ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದೇ ಆನ್ಸರ್ ಬರಬೇಕು, ಅದು 300 ಆಗಿರುತ್ತೆ. ಇಷ್ಟು ಈಸಿಯಾಗಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅವರು 6 ಮಾರ್ಕ್ಸ್ ಕ್ವಶನ್ ಕೇಳಿದಾಗ 3 ಮೆಥಡಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಈಸಿಯಾಗಿ ಏನು ಮಾಡಿ, 3 ಮೆಥಡನ್ನ ಫಸ್ಟ್ ಒಂದೊಂದೇ ಮೆಥಡ್ ಬರ್ಕೊಂಡು ಹೋಗಿ. ಫಸ್ಟ್ ಮೆಥಡ್ ಬರೆದ್ಬಿಟ್ಟು ಅದಕ್ಕೆ ಡೆಫಿನೇಷನನ್ನು ಕೊಡಿ. ಒಂದಷ್ಟು ಏನು ನಾನು ಕೀ ಕಾನ್ಸೆಪ್ಟ್ ಅಂತ ಹೇಳಿದೆ, ಲೈಕ್ ಇದು. ಸೊ ಈ ಕಾನ್ಸೆಪ್ಟ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಎಕ್ಸಾಂಪಲನ್ನು ಕೊಟ್ಟು, ಇಷ್ಟು ಈಸಿಯಾಗಿ ಎಕ್ಸಾಂಪಲನ್ನು ಕೊಟ್ಟು ಬರುತ್ತಾ ಹೋದರೆ, ಇಲ್ಲೇನು ಆನ್ಸರ್ಸನ್ನು ಕೊಟ್ಟಿದ್ದೀನಿ ಇದೇ ಬರೆದ್ರು ನೀವು ಆರಾಮಾಗಿ 6 ಔಟ್ ಆಫ್ 6 ಪಡ್ಕೊಳ್ತೀರಾ. ಸೊ ಈ ಒಂದು ವಿಡಿಯೋ ಅರ್ಥ ಆಗಿದರೆ, ಜೊತೆಯಲ್ಲಿ ಇದೇ ಫಸ್ಟ್ ವಿಡಿಯೋ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಮೆಥಡನ್ನು ಆ್ಯಡ್ ಮಾಡಿದ್ದೀನಿ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಈ ರೀತಿ ನೋಟ್ಸ್ಗಳನ್ನು ಸಹ ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗ್ಬೋದು. ಅರ್ಥ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು.